ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಅವ್ರ ವಿರುದ್ಧ ದಾಖಲಾಗಿದ್ದಂತ 2 ಪೋಕ್ಸೋ ಪ್ರಕರಣಗಳ ಪೈಕಿ ಮೊದಲ ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆ ನಡೆದಿತ್ತು. ವಿಚಾರಣೆಯ ನಂತರದಲ್ಲಿ ಈಗ ಕೋರ್ಟ್ ಅವರನ್ನ ನಿರಪರಾಧಿ ಅಂತ ಹೇಳಿ ಅಭಿಪ್ರಾಯ ಪಟ್ಟಿದೆ. ಸೊ ಈಗ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇದು ಮೊದಲ ಕೇಸ್ನಲ್ಲಿ ಅವರು ನಿರ್ದೋಷಿ ಅಂತ ಹೇಳ್ಕೊಂಡು ಕೋರ್ಟ್ ಈಗ ತೀರ್ಪು ಕೊಟ್ಟಿರುವಂಥದ್ದು ಮೊದಲ ಕೇಸ್ನಲ್ಲಿ. ಸೊ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಿಂದ ಈಗ ತೀರ್ಪು ಪ್ರಕಟ ಆಯಿತು. ತೀರ್ಪು ಪ್ರಕಟ ಆಗ್ತಾ ಇದ್ದಾಗೆ ಕೋರ್ಟ್ ಆವರಣದಲ್ಲಿದ್ದಂಥ ಅವರ ಕೆಲ ಬೆಂಬಲಿಗರು ಹಾಗೆ ವಕೀಲರುಗಳು ಸಂಭ್ರಮಿಸಿದಂಥ ಸಂದರ್ಭವನ್ನು ನಾವು ಗಮನಿಸಿದ್ವಿ. ಆಮೇಲೆ ಈಗ ಚಿತ್ರದುರ್ಗಕ್ಕೆ ಅದರಲ್ಲೂ ಮುರುಘಾ ಮಠಕ್ಕೆ ತೆರಳೋದಕ್ಕೆ ಎಲ್ಲ ನಿರ್ಬಂಧತೆ ಇದೆ. ಈ ಕಾರಣಕ್ಕಾಗಿ ಅವರು ದಾವಣಗೆರೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಯಾರು ಮುರುಘಾ ಶ್ರೀಗಳು. ವಿಚಾರ ಅಂತ ಅಂದರೆ ಈ ಕೇಸ್ ಬಹಳ ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು. ಈಗ ಈ ನೊಂದ ಬಾಲಕಿಯರು ಅಂತೇನೋ ಉಲ್ಲೇಖಿತರಾಗಿದ್ದಾರಲ್ಲ, ಅವರ ಪರವಾಗಿ ನಿಂತಿದ್ದಂಥ ಒಡನಾಡಿ ಸಂಸ್ಥೆ ಸೇರಿದ ಹಾಗೆ ಕೆಲವರು ಅವರ ಆರೋಪ ಏನು ಅಂತ ಅಂದರೆ ಈ ತೀರ್ಪನ್ನು ನಾವು ಒಪ್ಪಲ್ಲ, ಮುಂದಿನ ಹಂತದ ಕೋರ್ಟ್ನಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ ಅನ್ನುವಂತಾನೆ ಹೇಳೋದ್ರ ಜೊತೆಗೆ ಆರಂಭದಿಂದನೂ ಕೂಡ ತನಿಖಾ ಸಂಸ್ಥೆಗಳಾಗಿರಬಹುದು, ಜೊತೆಗೆ ಈ ಕೇಸ್ನಲ್ಲಿ ಬಹಳ ದೊಡ್ಡವರು ಅವ್ರ ಪರವಾಗಿ ಕಾರ್ಯನಿರ್ವಹಿಸಿದಂಥ ಕಾರಣಕ್ಕಾಗಿ ಆರೋಪಿಯ ಪರವಾಗಿ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಆರೋಪಿಯ ಪರವಾಗಿ ಅವರು ಕಾರ್ಯನಿರ್ವಹಿಸಿದಂಥ ಕಾರಣಕ್ಕಾಗಿಯೇ ಇದು ನಮ್ಮ ಪರವಾದಂಥ ತೀರ್ಪು ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ 2 ಪೋಕ್ಸೋ ಕೇಸ್ಗಳು ದಾಖಲಾದಂಥದ್ದು ಮುರುಘಾ ಶ್ರೀಗಳ ವಿರುದ್ಧವಾಗಿ. ಈಗ ಒಂದು ಕೇಸ್ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬಟ್ ಮತ್ತೂ ಒಂದು ಕೇಸ್ ಇದೆ. ಆ ಮಠದ ಅಡುಗೆ ಸಹಾಯಕಿ ತನ್ನ ಮಕ್ಕಳ ಮೇಲೆ, ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತೇಳಿ ಆರೋಪಿಸಿ ದಾಖಲು ಮಾಡಿದ್ದಂಥ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಾಗೆ ಈಗ ಹೈಕೋರ್ಟ್ನಲ್ಲಿ ಸ್ಟೇ ಇರುವಂತ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಅದೇನು ಸಮಸ್ಯೆ ಇದ್ದಂಗೆ ಕಂಡು ಬರ್ತಾ ಇಲ್ಲ. ಬಟ್ ಈಗ ಯಾವ ಗ್ರೌಂಡ್ಸ್ ಮೇಲೆ ಇವ್ರು ನಿರ್ದೋಷಿ ಅಂತ ಪ್ರಕಟ ಆಗಿದೆಯೋ ಆ ಗ್ರೌಂಡ್ಸ್ ಅನ್ನೇ ಇವ್ರು ಇಟ್ಕೊಂಡು ಮುಂದಿನ ಹಂತದಲ್ಲಿ ಬಹುಶಃ ಇನ್ನೊಂದು ಪ್ರಕರಣದಲ್ಲೂ ಕೂಡ ನಿರ್ದೋಷಿ ಅಂತ ತೀರ್ಪು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಪ್ರಕಟ ಆಗಬೇಕು ಅಥವಾ ನಿರ್ದೋಷಿ ಅಂತ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ವಾದ ಹೂಡುವಂಥ ಚಾನ್ಸಸ್ ಇರುತ್ತೆ. ಸದ್ಯ ಈಗ ನಾವು ನೋಡ್ತಾ ಇದೀವಲ್ಲ, ಚಿತ್ರದುರ್ಗದಿಂದ ಅವರು ನೇರ ದಾವಣಗೆರೆ ಕಡೆಗೆ ಹೊರಟಂತ ಸಂದರ್ಭ. ಸಹಜವಾಗಿ ಕೂಡ ಅವರಿಗೆ ಒಂದು ಆತಂಕ ಅನ್ನುವಂಥದ್ದು ಇದ್ದೇ ಇತ್ತು. ಅಕಸ್ಮಾತ್ ತಮ್ಮ ವಿರುದ್ಧವಾದಂಥ ತೀರ್ಪನ್ನ ಬಂದರೆ ಈ ಕೂಡಲೇ ಅವರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯೂ ಕೂಡ ನಡೀತಾ ಇತ್ತು. ಅಕಸ್ಮಾತ್ ಅವರಿಗೇನಾದರೂ ಇಂತಿಷ್ಟು ವರ್ಷಗಳ ಜೈಲು ಶಿಕ್ಷೆ ಮತ್ತೊಂದು ಈ ಥರದ್ದೇನಾದರೂ ಪ್ರಕಟ ಆಗಿದ್ದಿದ್ರೆ. ಆದರೆ ಅಂಥ ತೀರ್ಪು ಬರದೇ ಇರುವಂಥ ಕಾರಣಕ್ಕಾಗಿ ಮುರುಘಾ ಶ್ರೀಗಳು ಬಹಳ ನಿರಾಳರಾಗಿ ಕೋರ್ಟ್ ಹಾಲ್ನಿಂದ ಹೊರಬರ್ತಾ ಇದ್ದಂಥ ಸಂದರ್ಭವನ್ನು ನೀವಿಲ್ಲಿ ನೋಡಬಹುದಾಗಿದೆ. ಅವರ ಸುತ್ತುವರೆದಿದ್ದಂಥ ವಕೀಲರುಗಳು ಜೊತೆಗೆ ಕೆಲ ಬೆಂಬಲಿಗರು ಅವರ ಪರವಾಗಿ ಜಯಘೋಷಗಳನ್ನು ಕೂಗ್ತಾ ಇದ್ದಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಮುರುಘಾ ಮಠಕ್ಕೆ ಸಂಬಂಧಪಟ್ಟ ಹಾಗಿನ ಶೈಕ್ಷಣಿಕ ಸಂಸ್ಥೆ, ಆ ಶೈಕ್ಷಣಿಕ ಸಂಸ್ಥೆಗೆ ಸಂಬಂಧಪಟ್ಟ ಹಾಗಿನ ಹಾಸ್ಟೆಲ್, ಆ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿನಿಯರ ಮೇಲೆ ಇವರು ದೌರ್ಜನ್ಯವನ್ನು ಎಸಗಿದ್ರು, ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಇವರ ವಿರುದ್ಧವಾಗಿದ್ದಂಥ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅರೆಸ್ಟ್ ಆಗಿದ್ದು ಆಯಿತು. ಅದಾದ ನಂತರ ಹೊರ ಬಂದಿದ್ರು. ಮತ್ತದಾದ ನಂತರದಲ್ಲಿ ಇನ್ನೂ ಟ್ರಯಲ್ಸೇ ಆರಂಭ ಆಗದೆ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಕೊಟ್ಟರು ಅಂತ ಹೇಳ್ಕೊಂಡು ಮತ್ತೆ ಅದನ್ನು ಪ್ರಶ್ನೆ ಮಾಡಿ ಮತ್ತವ್ರು ಒಳಗೆ ಹೋಗಿದ್ದಂಥದ್ದನ್ನು ನಾವು ನೋಡಿದ್ವಿ. ಸೊ ಹೀಗೆ ಸುದೀರ್ಘವಾದಂಥ ಕಾನೂನು ಹೋರಾಟ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇತ್ತು. ಇದೀಗ ಒಂದು ಹಂತದಲ್ಲಿ ಮುರುಘಾ ಶ್ರೀಗಳಿಗೆ ನಿರ್ದೋಷಿ ಅಂತ ಹೇಳ್ಕೊಂಡು ತೀರ್ಪು ಬಂದಿರುವಂಥ ವಿಚಾರ ಇದೆಯಲ್ಲ, ಇದು ಶರಣರು ಒಂದು ರೀತಿ ನಿರಾಳರಾದಂಥ ರೀತಿಯಾಗಿ ಆಗಿದೆ. ಹಾಗೆ ಮತ್ತಿಬ್ಬರು ಆರೋಪಿಗಳಿಗೂ ಕೂಡ ಈ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಸೇರಿದ ಹಾಗೆ ಇನ್ನುಳಿದಂಥ 2 ಆರೋಪಿಗಳಿದ್ರು. ಅವರನ್ನು ಹೊರತುಪಡಿಸಿ, ಮುರುಘಾ ಶ್ರೀಗಳನ್ನು ಹೊರತುಪಡಿಸಿ ಅವರಿಗೂ ಕೂಡ ಈಗ ರಿಲೀಫ್ ಸಿಕ್ಕಿದೆ. ಇವ್ರ ಪರವಾಗಿ ವಾದ ಹೂಡಿದ್ದಂಥ ವಕೀಲರುಗಳು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಮಾತಾಡ್ತೀವಿ. ಚಿತ್ರದುರ್ಗದ ಮುರುಘಾ ಮಠದ ಮುರುಘಾ ಶ್ರೀಗಳಿಗೆ 2022ರಿಂದ ಶುರುವಾದಂತಹ ಏನು ಇದು ಪೋಸ್ಕೋ ಪ್ರಕರಣ ಇದೆ, ಪೋಸ್ಕೋ ಪ್ರಕರಣದ ಮಹತ್ವದ ತೀರ್ಪು ಇವತ್ತು ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಪ್ರಕಟ ಮಾಡಿದರೆ. ವಿಶೇಷವಾಗಿ ಈ ಪ್ರಕರಣದ ಒಂದು ಏನು ವಾದ ಮಾಡಿದಂಥ ನ್ಯಾಯವಾದಿಗಳು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಏನು ಈ ಒಟ್ಟಾರೆಯ ಇವತ್ತು ನಡೆದಂಥ ಪ್ರಕ್ರಿಯೆ ಏನು ನಿರ್ಧಾರ ಕೊಡಿ ಸರ್. ಇವತ್ತು ಸಮಗ್ರವಾದಂಥ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅದನ್ನು ನಿರಾಧಾರ ಅಂತ ಹೇಳಿ 3 ಜನ ಆರೋಪಿಗಳನ್ನು ಇವತ್ತು ಖುಲಾಸೆಗೊಳಿಸಿದೆ. ಇವರು ಬಂಧಮುಕ್ತರಾಗಿದ್ದಾರೆ. ಇವ್ರ ಮೇಲೆ ಮಾಡಿದಂಥ ಆರೋಪಗಳಿಗೆ ಯಾವುದೇ ರೀತಿಯ ಆಧಾರಗಳಿರಲಿಲ್ಲ. ಅದನ್ನು ನಾವು ಬಯಲು ಮಾಡಿದ್ವಿ. ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಅತ್ಯಂತ ಹೆಚ್ಚು ಜಾಗರೂಕತೆಯಿಂದ ಪರಿಶ್ರಮವನ್ನು ವಹಿಸಿ
ನಮ್ಮ ಸ್ವಾಮೀಜಿಯವರನ್ನು ಮತ್ತು ಇತರ ಆರೋಪಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ನಾವು ಅವರಿಗೆ ಚಿರಋಣಿಯಾಗಿರುತ್ತೇವೆ. ವಿಶೇಷವಾಗಿ ನೀವೇನು ಕೋರ್ಟ್ನಿಂದ ಹೊರಗೆ ಬಂದ್ರೆ ಶುಭಾಶಯ ಕೋರ್ತಕ್ಕಂಥದ್ದು ನಿಮ್ಮ ಸಹೋದ್ಯೋಗಿಗಳೆಲ್ಲ ಭಾಳ ಒಂದು ನಿಮ್ಮ ಲೈಫ್ನಲ್ಲಿ ಒಂದು ವಿಶೇಷ ಪ್ರಕರಣ ಅನ್ಸುತ್ತೆ. ನಮ್ಮ ಹಿರಿಯ ವಕೀಲರಿದ್ದಾರೆ, ನಮ್ಮ ಉಮೇಶ್ ಸರ್ ಇದ್ದಾರೆ, ನನ್ನ ತಂಡ ವನ್ನಪ್ಪ, ನಮ್ಮ ರಾಜು ಸರ್, ಪವನ್ನು, ನಾವು ಸುಮಾರು 3 ವರ್ಷ ಈ ಪ್ರಕರಣಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದೀವಿ. ಅದು ನಮಗೊಂದು ರೀತಿಯ ವಕೀಲರಿಗೆ ಒಂದು ಸ್ಪರ್ಧೆ. ಅದು ಆ ಸ್ಪರ್ಧೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು, ನಮಗೆ ಬೇರೆ ಮಾರ್ಗಗಳಿಲ್ಲ. ಹಾಗಾಗಿ ನಾವು ಕಷ್ಟಪಟ್ಟಿರೋದಕ್ಕೆ ಒಂದು ರೋಮಾಂಚನ ಆಯ್ತಲ್ಲ, ಅದಕ್ಕಾಗಿ ನಮ್ಮ ಸಹೋದ್ಯೋಗಿಗಳೆಲ್ಲ ಖುಷಿ ಪಟ್ಟಿದ್ದಾರೆ. ಅದರಿಂದ ಬೇರೆ ಏನು ಅನ್ಯತಾ ಏನು ಭಾವಿಸಬೇಡಿ ಅಷ್ಟೇ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಒಟ್ಟಾರೆ ನೋಡ್ತಾ ಇರಬಹುದು, ಪ್ರಕರಣದ ವಿಚಾರಣೆಯಾಗಿ ಏನು ಆ ಪ್ರಕರಣದಲ್ಲಿ ಹುರುಳಿಲ್ಲ ಎಂಬತಕ್ಕಂಥ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ನ್ಯಾಯಾಲಯ ಮುರುಘಾಶ್ರೀಗಳಿಗೆ ಒಂದು ಬಿಗ್ ರಿಲೀಫ್ ಅನ್ನು ನೀಡಿದೆ ಅಂತ ಹೇಳ್ಬೇಕು. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದುರ್ಮನಿ, TV9 ಚಿತ್ರದುರ್ಗ. ಮುರುಘಾ ಶರಣರು ಹೊರಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹೌದು ವಕೀಲರು ನಮಗೊಂದು ಸ್ವಲ್ಪ ರೋಮಾಂಚನ ಆದಂಥ ರೀತಿಯಾಗಿ ಆಯಿತು. ಆ ಕಾರಣಕ್ಕಾಗಿ ನಾವು ಒಂದು ಶುಭಾಶಯ ವಿನಿಮಯ ಅನ್ನುವಂತಾನೆ ಹೇಳಿದ್ರು. ಬಟ್ ಇದು ಶುಭಾಶಯ ವಿನಿಮಯಕ್ಕಷ್ಟೇ ಸೀಮಿತ ಆದರೆ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಭಾಳ ಕುಣಿದಾಡೋದು, ನಲಿದಾಡೋದು, ಸಂಭ್ರಮಾಚರಣೆ ಇದಕ್ಕೆಲ್ಲ ಈ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಯಾಕಂತಂದರೆ ಕೇಳಿಬಂದಿದ್ದಂಥ ಆರೋಪ ಇದೆಯಲ್ಲ, ಇದು ಭಾಳ ಗಂಭೀರ ಸ್ವರೂಪವಾದಂಥ ಆರೋಪ. ಹೌದು, ಅವ್ರಿಗೆ ರಿಲೀಫ್ ಸಿಕ್ಕಿರಬಹುದು, ಬಟ್ ಅದು ಒಂದು ಶುಭಾಶಯ ವಿನಿಮಯಕ್ಕೆ ಮಾತ್ರ ಸೀಮಿತ ಆಗಿರಲಿ ಅನ್ನುವಂಥದ್ದು ನಮ್ಮ ಕಳಿ ಕೂಡ. ಯಾಕಂತಂದರೆ ಇನ್ನೊಂದು ತಂಡಕ್ಕೆ ಅದರಲ್ಲೂ ನೊಂದ ಮಕ್ಕಳು ಅಂಥೇಳಿ ಅವರು ಉಲ್ಲೇಖಿತರು. ಅವರಿಗೆ ಅದೇನು ಮೆಸೇಜ್ ಕೊಟ್ಟಂಗಾಯಿತು ಅನ್ನುವಂಥದ್ದು ಒಂದು ಪ್ರಶ್ನೆಯೂ ಹೋಗುತ್ತೆ. ಅಕಸ್ಮಾತ್ ಸಂಭ್ರಮ ಸಡಗರ ಇನ್ಯಾರ್ದೋ ವಿರುದ್ಧವಾಗಿ ನಾವು ಗೆದ್ದುಬಿಟ್ವಿ ಅನ್ನುವಂಥ ರೀತಿಯ ಅಂತ ಸಡಗರ ಏನಾದರೂ ಇದ್ದರೆ. ಹಾಗೆ ಅಭಿಮಾನಿಗಳು ಕೆಲವರು ಮಾತನಾಡಿದ್ದಾರೆ ಮುರುಘಾಶ್ರೀಗಳ ಪರವಾಗಿ ಈ ತೀರ್ಪು ಬಂದಂಥ ನಂತರದಲ್ಲಿ. ಬನ್ನಿ ಕೇಳ್ತಾ ಹೋಗೋಣ. ಸರ್, ನಮಗೆ ಖುಷಿಯಾಗಿದೆ ಮೊದಲನೇದು. ಎರಡನೇದು, ಮುರುಗೇಶನ ಮೇಲೆ ನಮಗೆ ನಂಬಿಕೆ ಜಾಸ್ತಿ ಆಗಿದೆ. ಇದು ಓವರ್ ಆಲ್ ಏನು ಒಂದು ವ್ಯವಸ್ಥಿತವಾಗಿ ಎಲ್ಲ ನಡೀತು ಅದಕ್ಕೆ ತೆರೆ ಬಿದ್ದಿದೆ. ಅಧಿಕೃತವಾಗಿ ಮುರುಘಾ ಶರಣರು, ನಾನು ಅವತ್ತೇ ಹೇಳಿದ್ದೆ, ಅವ್ರು ಗಂಗೆ ಅಷ್ಟು ಪವಿತ್ರರು, ಹೊರಗೆಲ್ಲ ಬರ್ತಾರೆ ಅಂತ. ಹಂಗಾಗಿ ಅವ್ರು ಇವತ್ತು ಶುದ್ಧವಾಗಿ ಗಂಗೆ ಅಷ್ಟೇ ಪವಿತ್ರವಾಗಿ ಮುರುಗೇಶನ ಆಶೀರ್ವಾದದಿಂದ ಹೊರ ಬಂದಿದ್ದಾರೆ. ನಾವು ಮುರುಗೇಶನ್ ಎಷ್ಟು ನಂಬಿದ್ವೋ ಮುರುಘಾ ಶರಣರನ್ನು ಅಷ್ಟೇ ನಂಬಿದ್ವಿ. ಅವರಲ್ಲಿ ಆ ಮುಖದಲ್ಲಿದ್ದಂಥ ಧೈರ್ಯ, ಆ ಮುಖದಲ್ಲಿದ್ದಂಥ ಕಾನ್ಫಿಡೆನ್ಸು ಇವತ್ತು ಸಹ ಏನು ಆ ಜಡ್ಜ್ಮೆಂಟಿನ ಒಂದು ಅರ್ಧ ಗಂಟೆ ಐತೆ ಅನ್ಬೇಕಾದ್ರೂ ಅವರಲ್ಲಿ ಇದ್ದಂಥ ಕಾನ್ಫಿಡೆನ್ಸ್ ಇತ್ತಲ್ಲ, ಅದೇ ನಮ್ಮನ್ನು ಇಲ್ಲಿವರೆಗೂ ತಂದಿದ್ದು. ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋಂಥದ್ದನ್ನಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಯಾವ ರೀತಿ ನಡೆಯಿರುತ್ತೆ? ಈಗ ಮುರುಘಾ ಮಠಕ್ಕೆ ಬರ್ತಾರೋ ಅಥವಾ ಎಲ್ಲಿಗೆ ಹೋದ್ರು? ಈಗ ವಕೀಲರು ಹೇಳಿದ್ದಾರೆ, ಈಗ ದಾವಣಗೆರೆಗೆ ಹೋಗಿದ್ದಾರೆ. ವಕೀಲರು ಅದನ್ನೆಲ್ಲ ಗಮನಿಸ್ತಾರೆ. ಇನ್ನು ಏನೇನಿದೆ ಸರ್, ಇವತ್ತು ಸತ್ಯಮೇವ ಜಯತೆ ಅಂತ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಕೂಡ, ಸಂವಿಧಾನ ದಿನಾಚರಣೆಯಲ್ಲಿ ಸಂವಿಧಾನಕ್ಕೆ, ಈ ದೇಶದ ಸಂವಿಧಾನಕ್ಕೆ ತಲೆಬಾಗಿ ಮುರುಘಾ ಶರಣರು ಜೈಲಿಗೆ ಹೋಗಿದ್ರು. ಯಾಕಂದರೆ ನಾನು ಸತ್ಯದಿಂದ ಜಯಿಸ್ಕೊಂಡು ಬರ್ತೀನಿ, ನಾನು ಯಾರಿಗೂ ಎದುರೋದು ಬೇಕಾಗಿಲ್ಲ, ನಾನು ಯಾರಿಗೂ ಬಗ್ಗೋದಿಲ್ಲ ಅಂತ ಅವತ್ತು ಹೋಗಿದ್ರು. ಇವತ್ತು ಮುರುಘಾ ಶರಣರು ಈ ಬಿಡುಗಡೆ ಆಗಿದ್ದಾರಂದರೆ ಅದು ಕೋರ್ಟ್ ಕೊಟ್ಟಂಥ ತೀರ್ಪು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ತೀರ್ಪು, ಸಂವಿಧಾನ ಅಡಿಯಲ್ಲಿ ಇವತ್ತು ಬಿಡುಗಡೆ ಆಗಿದ್ದಾರೆ. ಅಂಥ ಬಸವಣ್ಣನ ಕಾಲದಲ್ಲೇ ಬಸವಣ್ಣನಿಗೆ ನಿಂದನೆ ತಪ್ಪಿರಲಿಲ್ಲ, ಯೇಸುಗೆ ನಿಂದೆ ತಪ್ಪಿರಲಿಲ್ಲ, ಸಿಲ್ಬಿಗೇರಿಸಿದ್ರು. ಆದರೆ ಇವತ್ತು ಮುರುಘಾ ಶರಣರಿಗೂ ಆ ಕಷ್ಟ ಬಂದಿತ್ತು, ಅದು ಪಾರಾಗಿದೆ. ಅವರು ಜಯದಿಂದ ಹೊರಗೆ ಬಂದಿದ್ದಾರೆ. ಏನು ಷಡ್ಯಂತ್ರ ಮಾಡಿದ್ರು ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದುರ್ಗದಲ್ಲಿ, ಇಡೀ ಕರ್ನಾಟಕದಲ್ಲಿ ದೇಶಾದ್ಯಂತ ಮಠ ಇದು, ಅದನ್ನು ಹಾಳು ಮಾಡಿದ್ದಾರೆ. ಇವತ್ತಾದ್ರೂ ಅವರು ಅರ್ಥ ಮಾಡ್ಕೊಳ್ಳ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.